ಎಸ್ ಸರ್, ಅಂದರೆ ಲಕ್ಷಕ್ಕೂ ಅಧಿಕ ಮತ ಸಿಗೋದು, 50,000ಕ್ಕೂ ಅಧಿಕ ಲೀಡ್ ಸಿಗೋದು ತಮಾಷೆ ವಿಚಾರ ಅಲ್ಲ. ಅದು ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದವ್ರಿಗೆ ಎಷ್ಟು ಬ್ಲೆಸ್ಡ್ ಅನ್ಕೋತೀರಾ? ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಲ್ಲ, ಖಂಡಿತ ನಾನು ಹೇಳಿದ್ನಲ್ಲ, ನಾನು ಫೋಕಸ್ಡ್ ಆಗಿದ್ದೀನಿ. ಅಂದರೆ ಇಲ್ಲಿರೋ ಜ್ವಲಂತ ಸಮಸ್ಯೆಗಳು ನನಗೆ ಗೊತ್ತಿದ್ದಾವೆ. ಆರೋಗ್ಯ ಕ್ಷೇತ್ರದಲ್ಲೂ, ಶಿಕ್ಷಣ ಕ್ಷೇತ್ರದಲ್ಲೂ, ಕೃಷಿ ಕ್ಷೇತ್ರದಲ್ಲೂ, ತುಂಬ ಎಲ್ಲ ವಿಷಯಗಳ ಬಗ್ಗೆನೂ ನಾನು ಪ್ರತಿಯೊಂದು ದಿವಸ ಪ್ರತಿಯೊಬ್ಬರ ಹತ್ರನೂ ನಾನು ಮಾತಾಡ್ತಾ ಇದ್ರೂ ಆ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಾಗ್ತಾ ಇದೆ. ಸೊ ನಾನು ಐ ಆಮ್ ಎ ಗೋ ಗೆಟರ್, ನಾನು ಸೊಲ್ಯೂಷನ್ ಸೀಕರ್. ಸುಮ್ಮನೆ ಅರ್ಜಿಗಳಿಸ್ಕೊಂಡು ಇಲ್ಲ ಪ್ರಾಬ್ಲಮ್ಗಳ ಕೇಳಿಸ್ಕೊಂಡು ಈ ಕಿವಲ್ಲಿ ಕೇಳಿ ಈ ಕಿವಲ್ಲೂ ಬಿಡೋನಲ್ಲ. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತೀನಿ. ಅದು ಬಂದಿರೋದನ್ನ ಹೆಂಗೆ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು, ಹೆಂಗೆ ಅದನ್ನು ಪರಿಹರಿಸಬೇಕು ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಯಾವುದೇ ಅಡೆತಡೆಗಳಿದ್ರು, ಯಾವುದೇ ಎಷ್ಟೇ ಕಷ್ಟ ಅದನ್ನು ಇಲ್ಲಿ ಇಟ್ಕೊಂಡಿರೋಂಥ ಗುರಿನ ನಾನು ತಮಗೆ ಅದನ್ನೇ ಹೇಳ್ತಾ ಇದ್ದೆ. ಈಗ ಇಲ್ಲಿ ಏನೋ ಒಂದು ಉದ್ದೇಶ ಇಟ್ಕೊಂಡ್ರೆ ರಾಜಕೀಯಕ್ಕೆ ಬಂದಿನ ತುಂಬ ಘಟನೆಗಳಿಗೂ ರಾಜಕೀಯ ಹಿನ್ನೆಲೆ ಇರೋರು, ಸಮಾಜಕ್ಕೆ ಚಿಂತಕರು. ನಾನು ರಾಜಕೀಯಕ್ಕೆ ಬರೋಕ್ಕೆ ಮುಂಚೆ ತುಂಬ ಜನಗಳ ಜೊತೆ ನಾನು ಚರ್ಚೆ ಮಾಡಿದೆ. ತುಮಕೂರಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ. ಸೊ ಅವರು ಖಂಡಿತ ಹೇಳಿದ್ರು, ಇಲ್ಲ ನಿನಗೆ ಕಷ್ಟ ಆದ್ರೂ ನೀನು ಅದನ್ನು ನಿಭಾಯಿಸ್ತೀಯಾ. ನೀವು ಈಗ ವಿದ್ಯಾವಂತರು ರಾಜಕೀಯಕ್ಕೆ ತಾವೇ ಸ್ಟಾರ್ಟಿಂಗಲ್ಲಿ ಹೇಳಿದ್ರು ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು ಅಂತೇಳಿ. ಸೊ ನಾನು ಮತ್ತೆ ಇನ್ನೊಂದು ಹೇಳಿದೆ, ಎಲ್ಲ ವಿದ್ಯಾವಂತರು ರಾಜಕೀಯದಲ್ಲಿ ಸಕ್ಸಸ್ ಆಗ್ತಾರೆ, ಎಲ್ಲ ದಡ್ರು ಇಲ್ಲ ಯಾರೋ ಅನಕ್ಷರಸ್ಥರು ರಾಜಕೀಯದಲ್ಲಿ ಫೇಲ್ ಆಗ್ತಾರೆ ಅಂತೇನಿಲ್ಲ. ಐ ಹ್ಯಾವ್ ಸೀನ್ ದ ಬೆಸ್ಟ್ ಪೊಲಿಟಿಕಲ್ ಕ್ಯಾರಿಯರ್ ಇನ್ ಅನ್ಎಜುಕೇಟೆಡ್. ಒಂದು ಗ್ರಾಮ ಪಂಚಾಯತ್ ಅನಕ್ಷರಸ್ಥರು ಒಳ್ಳೆ ಆಡಳಿತ ಕೊಟ್ಟಿರೋ ನೋಡ್ತೀನಿ. ಐ ಹ್ಯಾವ್ ಸೀನ್ the best knowledge from the best institute as the most corrupt ನೋಡಿದ್ದೀನಿ. ಸೊ ಅದು ನಮ್ಮ ಮನಸ್ಥಿತಿ ಮತ್ತು ನಮ್ಮ ಹಿನ್ನೆಲೆ ಮತ್ತು ಇಲ್ಲಿರೋ ಪರಿಸ್ಥಿತಿಗಳಿಗೆ ನನಗೆ ಸಂಪೂರ್ಣ ಅರಿವಿದೆ. ಸೊ ನನಗೆ ಯಾವುದೇ ರಾಜಕೀಯ ಗೀಳು ಇಲ್ಲ ಪ್ರಚಾರದ ಗೀಳು ಇಟ್ಕೊಂಡು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ನಾನು ಏನು ಬಯಸ್ತೀನಿ ಅದಕ್ಕಿಂತ ಹೆಚ್ಚಿನ ನಿರೀಕ್ಷೆಯಲ್ಲಿ ಜನನ ನಮ್ಮ ಸ್ವಭಾವ, ನಮ್ಮ ನುಡಿ ನಡೆ, ನಮ್ಮ ಸೇವೆನ ಒಪ್ಕೊಂಡಿದ್ದಾರೆ ಜನ. ಸೊ ಅದನ್ನು ಉಳಿಸ್ಕೊಳ್ಳೋಂಥ ಕೆಲಸ ಇನ್ನೂ ಹೆಚ್ಚಿನ ರೀತಿಲಿ ಒಂದು ಸರ್ಕಾರದಿಂದ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ನಾವು ಖಂಡಿತ ಒಂದು ಒಳ್ಳೆ ಮುನ್ನುಡಿಟ್ಟಿದ್ವಿ. ಅದಕ್ಕೆಲ್ಲ ಇವತ್ತೂ ನಾವು ಸ್ಪಂದಿಸ್ತಾ ಇದ್ದಾರೆ. ಮತ್ತು ನಾವು ನಿರಂತರವಾಗಿ ಜನಗಳ ಮಧ್ಯೆನೇ ಇರ್ತಾಯಿದ್ದೀನಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಜನಗಳ ಸಮಸ್ಯೆ ಹರ್ಕೊಂಡು ಅದನ್ನು ಸಂಪೂರ್ಣವಾಗಿ ಪರಿಹರಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಯುವಕರು ರಾಜಕೀಯಕ್ಕೆ ಬರಬೇಕಾ ಸರ್? ಖಂಡಿತ ಬರಬೇಕು. ನಾನು ತುಂಬ ನನ್ನ ವೈದ್ಯ ಮಿತ್ರರನ್ನ, ತುಂಬ ಜನ ಇವ್ರನ್ನ ನಾನು ಮೋಟಿವೇಟ್ ಮಾಡ್ತಾಯಿದ್ದೀನಿ. ಖಂಡಿತ ಚಾಲೆಂಜಸ್ ಅಂತೂ ಇದೆ ಅದರಲ್ಲೇನು, ಯಾಕೆಂದರೆ ಈಗ ತುಂಬ ನಿರೀಕ್ಷೆಗಳಿದೆ. ವಿ ಆರ್ ಜಸ್ಟ್ ಒನ್ ಫೋನ್ ಕಾಲ್ ಅವೇ ಆಯಿತಾ. ಸೊ ಮುಂಚೆ ಹುಡ್ಕೊಂಡು ಬರಬೇಕು, ತುಂಬ ಕಷ್ಟ ಏನಿಲ್ಲ. ಸೊ ವಿ ಆರ್ ಜಸ್ಟ್ ಒನ್ ಫೋನ್ ಕಾಲ್ ಅವೇ. ಸೊ ವಿ ಆರ್ ಈಸಿಲಿ ರೀಚಬಲ್ ಆ್ಯಂಡ್ ಅದು ಡಿಮ್ಯಾಂಡಿಂಗ್, ತುಂಬ ಡಿಮ್ಯಾಂಡ್ಸ್ ಇದೆ, ಜನಗಳದ್ದು ನಿರೀಕ್ಷೆಗಳು ಜಾಸ್ತಿ ಇರ್ತವೆ. ಸೊ ಹಂತವಾಗಿ ಒಳ್ಳೆ ರೀತಿಯಲ್ಲಿ ಪರಿಹರಿಸೋಂಥ ಕೆಲಸ ಖಂಡಿತ ಮಾಡಬೇಕಾಗಿದೆ, ಖಂಡಿತ ಮಾಡ್ತೀವಿ. ಎಸ್ ಸರ್, ಕೊನೆಯದಾಗಿ ನಿಮ್ಮ ಕುಟುಂಬ ಪರಿಚಯ ಮಾಡಿಕೊಡೋದಾದರೆ, ತಂದೆಯವ್ರ ಬಗ್ಗೆ ಗೊತ್ತು, ಹೌದು, ಮಡದಿ ಮತ್ತು ಮಕ್ಕಳ ಬಗ್ಗೆ ಎಲ್ಲ ಹೇಳೋದಾದರೆ? ಈಗ ತಾಯಿ ಇದ್ದಾರೆ. ತಾಯಿ ಈಗ 75 ವರ್ಷ, ಮನೆಯಲ್ಲೇ ಇಲ್ಲೇ ನರಸಿಂಹಗಿರಿಯಲ್ಲೇ ಇರ್ತಾರೆ. ಅವರು ಎಲ್ಲಿಗೂ ಬರೋಕ್ಕೆ ಇಷ್ಟಪಡಲ್ಲ, ಅಲ್ಲಿನೇ ಅವ್ರಿಗೆ ಸ್ವರ್ಗ. ಸೊ ಹಳ್ಳಿಲೇ ಇರ್ತಾರೆ. ಸೊ ನನ್ನ ಬ್ರದರ್ ಇದ್ದಾರೆ, ಅವರು ನನಗೆ ರಾಜಕೀಯಕ್ಕೆ ಸ್ವಲ್ಪ ಎಲ್ಲ ಸಹಾಯ ಮಾಡ್ತಾರೆ. ಎಲ್ಡರ್ ಬ್ರದರ್, ತಮ್ಮಣ್ಣ ಅಂತೇಳಿ, ತಮ್ಮಣ್ಣ ಅಂತೇಳಿ. ಸೊ ಸುಮಾರು ಎಲ್ಲ ಜನಗಳ ಜೊತೆ ನನಗಿಂತ ಮುಂಚೆ ತುಂಬ ಜನಗಳ ಜೊತೆ ಕ್ಷೇತ್ರದಲ್ಲಿ ಒಡನಾಟ ಇದೆ. ಸೊ ಅವರು ಇಲ್ಲೆಲ್ಲ ಜನಗಳ ಜೊತೆ ಬೆರೆತು ಸ್ವಲ್ಪ ನನಗೂ ಸಹಾಯ ಮಾಡ್ತಾರೆ. ಮತ್ತು ಅಕ್ಕಂದ್ರಿದ್ದಾರೆ 3 ಜನ, ಅವರೆಲ್ಲ ಬೇರೆ ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ. ನನಗೆ ವೈಫು ಡಾಕ್ಟರ್ ಪುಷ್ಪ ಅಂತೇಳಿ, ಹೌದು, ಅವರು ಕಮ್ಯುನಿಟಿ ಮೆಡಿಸಿನ್ನು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು. ಅವರು ಪಬ್ಲಿಕ್ ಹೆಲ್ತ್ ಇದ್ರದ್ದು ಫೆಲೋಶಿಪ್ ಕೂಡ ಮಾಡಿದ್ದಾರೆ ಕಮ್ಯುನಿಟಿ ಮೆಡಿಸಿನ್ ಜೊತೆ. ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನು ಕೋರ್ಸ್ ಮಾಡಿದ್ದಾರೆ. ನಮ್ಮ ಹಾಸ್ಪಿಟ್ಲೆಲ್ಲ ನೋಡ್ಕೊಳ್ತಾರೆ. ಈಗ ಇಲ್ಲಿ ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗೆಲ್ಲ ಈ ಹಾಸ್ಪಿಟಲ್ದು ಇಂಪ್ರೂವ್ಮೆಂಟ್ಸ್ ಅವರೇ ನೋಡ್ಕೊಳ್ತಾರೆ. ಮತ್ತು ನನಗೆ ಒಬ್ಬ ಮಗ ಇದ್ದಾನೆ, ಈಗ 17 ವರ್ಷ, ಈಗ ಫಸ್ಟ್ ಇಯರ್ ಓದ್ತಾ ಇದ್ದಾರೆ. ಸೊ ಅವರು ಈಗ ನನ್ನ ಜೊತೆ ನನಗೂ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಈಗ ನನ್ನನ್ನು ಈಗ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಮಾಡ್ದಂಗೆ, ಯಾಕೆಂದರೆ ನಾನು 17 ವರ್ಷ ಹಾಸ್ಪಿಟ್ಲು ಪಕ್ಕದಲ್ಲಿ ಮನೆ, ಈಗ 8 ವರ್ಷ ಕೆಳಗಡೆ ಹಾಸ್ಪಿಟ್ಲು ಮೇಲೆ ಮನೆ. ಸೊ ಯಾವಾಗಲೂ ಜೊತೆಗಿದ್ದಿರೋರು. ಸೊ ಈಗ ನಾನು ಆಲ್ಮೋಸ್ಟ್ ಕ್ಷೇತ್ರದಲ್ಲಿರ್ತೀನಿ. ಯಾವಾಗಲೂ ರಾತ್ರಿ ಹೋಗೋದು, ಮತ್ತು ಬೆಳಗ್ಗೆ ಬೆಂಗಳೂರಿಗೆ ಹೋಗೋದು, ಇಲ್ಲಾಂದರೆ ಈ ಕಡೆ ಬರೋದು. ವೀಕ್ಲಿ 1 or 2 ತುಮಕೂರಿಗೆ ಹೋಗಿ ಮತ್ತೆ ನೈಟ್ ಸ್ಟೇ ಮಾಡಿ ಮತ್ತೆ ಬೆಳಗ್ಗೆ
ಹೋಗ್ತಿರ್ತೀನಿ. ಸೊ ಮೋಸ್ಟ್ ಆಫ್ ದ ಟೈಮ್ ಅಷ್ಟೇ ಏನಿದೆ ಅವರು ಬರ್ತಾ ಇರ್ತಾರೆ, ವಾರಕ್ಕೊಂದ್ಸರಿ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿರೋ ಕೆಲಸಗಳು ಸ್ವಲ್ಪ ನೋಡ್ಕೊಳ್ತಾರೆ. ಸೊ ಈಗ ನನಗೆ ತುಂಬ ರೀತಿ ನನಗೆ ಇಷ್ಟೊಂದು ಮೋಟಿವೇಶನ್ ಮಾಡಿ ಸಹಕಾರ ಕೊಡೋದು ಖಂಡಿತ ನನ್ನ ವೈಫ್ದು ನನ್ನ ಸಕ್ಸಸ್ಸಲ್ಲಿ ಮೆಡಿಕಲ್ ಪ್ರೊಫೆಷನಲ್ ಆಗಿರ್ಬೋದು, ಪೊಲಿಟಿಕಲ್ ಇದಾಗಿರ್ಬೋದು ತುಂಬ ಪಾಲಿದೆ. ಯಾಕೆಂದರೆ ಅವ್ರದ್ದು ಶಿ ಈಸ್ ಅ ಡಿಸಿಷನ್ ಮೇಕರ್. ಸೊ ಅವ್ರಿಗೆ ಯಾವುದು ಸತ್ಯ, ಯಾವುದು ನಿಜ, ಯಾವುದು ಹೆಂಗೆ ಮಾಡ್ಬೇಕಂತೇಳಿ ತುಂಬ ಚೆನ್ನಾಗಿ ಅವರು ಮನವರಿಕೆ ಮಾಡ್ಕೊಂಡಿದ್ದಾರೆ. ಸೊ ಈಗ ನಾವು ಎಲ್ಲ ಈ ಹಳ್ಳಿಗಳಲ್ಲಿ ಬೆಳೆದಿರೋರು, ಇಲ್ಲೇ ಬೆಳೆದಿರೋರು, ಸ್ವಲ್ಪ ಡಿಸಿಷನ್ ಮೇಕಿಂಗಲ್ಲಿ ಕೆಲವು ಸರಿ ಇದಾಗ್ತದೆ. ಸೊ ನನ್ನ ಒಂದು ಸ್ಟ್ರೆಂತ್ ಏನಂತಂದರೆ ನಾನು ಎಲ್ಲರೂ ಇದನ್ನು ನಾನು ವಿಚಾರಧಾರೆಗಳನ್ನ ಅವರವ್ರ ಒಪಿನಿಯನ್ಸ್ನ ನಾನು ಐ ರೆಸ್ಪೆಕ್ಟ್. ಸೊ ಅದರಿಂದ ನನಗೆ ಯಾವುದೇ ಈಗೋ ಇಲ್ದಿರೋದ್ರಿಂದ ಏನಾಗ್ತದೆ, ಸೊ ಒಳ್ಳೆಯ ವಿಷಯನ ನಾನು ತಗೊಳ್ತೀನಿ. ಸೊ ಅದರಿಂದ ನಮಗೆ ಡೆವಲಪ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಇಲ್ಲಿ ಜನಗಳಿಗೆ ಸ್ಪಂದಿಸೋಕ್ಕಾಗೋನು ಈಸಿ ಆಗ್ತದೆ. ಓಕೆ, ಕೊನೆಯದಾಗಿ ಏನೋ ಹೇಳ್ಕೊಳಕ್ಕಾಗಿಲ್ಲ ಅಥವಾ ಥ್ಯಾಂಕ್ಸ್ ಹೇಳಬೇಕು ಆ ಥರ ಏನಾದರೆ ಕ್ಷೇತ್ರ? ಖಂಡಿತ ಮತದಾರರಿಗೆ, ನಮ್ಮ ಕ್ಷೇತ್ರದ ಜನತೆಗೆ ನಾನು ಖಂಡಿತ ಮನವಿ ಮಾಡೋದು ಇಲ್ಲ ಹೇಳೋದಿಷ್ಟೇ ಅಂದರೆ, ಒಂದು ರೈಟ್ ಪರ್ಸನ್ ಫಾರ್ ದ ರೈಟ್ ಜಾಬ್, ಹೌದು, ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಆ ಒಂದು ವ್ಯಕ್ತಿ, ಅದು ಒಂದು ಕರೆಕ್ಟ್ ಹುದ್ದೆಗೆ ಕರೆಕ್ಟ್ ವ್ಯಕ್ತಿ ಕೂರಿಸ್ಬೇಕು. ಆ ವ್ಯಕ್ತಿನ ಕೂರಿಸಿದ್ದೀರಾ ಅನ್ನೋದು ಒಂದು ನಂಬಿಕೆಯಿಂದ ನಾನು ಇವತ್ತು ನಿಮಗೋಸ್ಕರ ನಿಮ್ಮ ಭಾವನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಕಷ್ಟಗಳಿಗೆ ಸ್ಪಂದಿಸೋಂಥ ಪ್ರಾಮಾಣಿಕ ಕೆಲಸ ನಾನು ಮಾಡ್ತಿರ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಋಣ, ನೀವು ಆಶೀರ್ವಾದ ಮಾಡೋವರೆಗೂ ಒಳ್ಳೆ ಕೆಲಸಗಳೇ ಮಾಡಿ ಒಳ್ಳೆ ರೀತಿಯಲ್ಲೇ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳ್ತಾ, ಎಲ್ಲ ಕ್ಷೇತ್ರದಲ್ಲೂ ನಾನು ಒಳ್ಳೇದು ಮಾಡಿಬಿಟ್ಟು ನಿಮ್ಮ ಋಣಕ್ಕೆ ಸಂದಾಯ ಮಾಡ್ತೀನಿ ಅಂತ ನಾನು ಎಲ್ಲರ ಮುಂದೆ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ, 1 ಗಂಟೆ ಅಲ್ಲ, ಒಂದು ದಿನ ಮಾತಾಡಿದ್ರೂ ಮುಗಿಯಲ್ಲ. ಇವರಲ್ಲಿರುವಂಥ ವಿಷನ್ನು, ಪ್ಯಾಷನ್ನು, ಇವರ ಕಮಿಟ್ಮೆಂಟು ಅಷ್ಟರ ಮಟ್ಟಿಗಿದೆ ನಿಜಕ್ಕೂ ಕೂಡ. ಯಾಕಂದರೆ ಈಗ ಮಾತಾಡಿದ್ದು ಕೇವಲ ಒಂದು ಪ್ರೋಮೋ ಅಂದ್ಕೊಂಡ್ರೂ ತಪ್ಪಾಗೋದಿಲ್ಲ. ಅವ್ರ ಜೊತೆ ಚರ್ಚೆ ಮಾಡ್ತಾ ಕೂತ್ರೆ ಬೇರೆ ರಾಜಕೀಯಕ್ಕೆ ಬರಬೇಕು ಅನ್ನೋರಿಗೆ ಕೂಡ ಸ್ಫೂರ್ತಿಯ ಮಾತುಗಳಂತ ಹೇಳ್ಬೋದು. ಕಮಿಟ್ಮೆಂಟ್ ಎಷ್ಟು ಮುಖ್ಯ, ಎಸ್ಪೆಷಲಿ ನಿನ್ನ ಎಬಿಲಿಟಿ ಏನು, ಬೇರೆಯವ್ರನ್ನ ಟೀಕ್ಸೋದಕ್ಕೆ ಮುಂಚೆ ಅತ್ಯಂತ ಅಮೂಲ್ಯವಾದ ಮಾತುಗಳನ್ನ ಹೇಳಿದ್ರು ಕೂಡ್ಲಿಗೆಯ ಜನಪ್ರಿಯ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು. ನೀವು ಕೂಡ ಕೂಡ್ಲಿಗಿ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಮಸ್ಯೆಗಳೇನಾರಿದ್ರೆ ಅದು ಅವ್ರ ಗಮನಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಇದೇ ಇವತ್ತಿನ ವಿಶೇಷ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.